ಟೆಂತಲ್ಲಿದ್ದಾಗ ಇದನ್ನು ಓದಿದ್ದೀವೋ ಅದನ್ನು ಮರ್ತು ಬಿಟ್ಟಿದ್ದೀವಿ ಇವಾಗ. ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಹೆಮ್ಮೆ ಮತ್ತು ಇಡೀ ಭಾರತ ದೇಶದಲ್ಲೇ ವಿಜಯನಗರ ಸಾಮ್ರಾಜ್ಯದಂತೆ ಸಾಮ್ರಾಜ್ಯ ಇನ್ನೊಂದಿಲ್ಲ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡ್ಕೊಂಡಿತ್ತು. ಇಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಮುಖ್ಯವಾಗಿ ಗಮನಿಸೋದು ಶ್ರೀಕೃಷ್ಣ ದೇವರಾಯ ಅನ್ನುವಂಥ ರಾಜನನ್ನು. ಆದರೆ ಶ್ರೀಕೃಷ್ಣ ದೇವರಾಯನ ಹೊರತುಪಡಿಸಿದರೆ ಕೂಡ ಇಲ್ಲಿ ಇತರ ವಂಶದವರು ಕೂಡ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅರವೀಡು ವಂಶಸ್ಥರು ಕೂಡ ಒಬ್ಬರು. ನಾನಿವತ್ತು ತಮಿಳುನಾಡಿನ ವೇಲೂರಿನಲ್ಲಿರುವಂಥ ವೇಲೂರು ಕೋಟೆ ಒಳಗಡೆ ಇದ್ದೇನೆ. ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಅನಿಸಬೇಕು, ಯಾಕಂತಂದರೆ ಕರ್ನಾಟಕದ ಒಂದು ಸಾಮ್ರಾಜ್ಯ ಇಡೀ ದಕ್ಷಿಣ ಭಾರತದಲ್ಲಿ ಅಂಥ ಭವ್ಯ ಪ್ರಭಾವವನ್ನು ಹೊಂದಿತ್ತು ಅನ್ನೋದಕ್ಕೆ. ಈ ವೇಲೂರು ಕೋಟೆ ಅನ್ನೋದು ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅದರ ಅಂಡರಲ್ಲೇ ಬರುತ್ತೆ. ಈ ವೇಲೂರು ಕೋಟೆಯ ಸುತ್ತಲೂ ಕೂಡ ಒಂದು ಕೆರೆ ಇದೆ. ನಾನು ಹಿಂದುಗಡೆ ನೀವು ನೋಡ್ಬೋದು, ಈ ಕೆರೆ ಇದೆ. ಈ ಕೆರೆ ಭಾಳಷ್ಟು ಪ್ರಸಿದ್ಧಿಯನ್ನು ಯಾಕೆ ಪಡ್ಕೊಂಡಿದೆ ಅಂತಂದರೆ, ಈ ಕೆರೆಯಲ್ಲಿ ಆ ರಾಜವಂಶಸ್ಥರು ಇದ್ದಂಥ ಸಮಯದಲ್ಲಿ ಮೊಸಳೆಗಳನ್ನು ಬಿಡ್ತಾ ಇದ್ರಂತೆ. ಸುಮಾರು 10,000ಕ್ಕೂ ಅಧಿಕ ಮೊಸಳೆಗಳಿರೋದು. ಆ ಕೆರೆಯನ್ನು ದಾಟೋದಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾಯಿದ್ರು ಅವರನ್ನು ಶತ್ರುಗಳನ್ನು ಮೊಸಳೆಗಳು ತಿಂತಾಯಿತ್ತು ಅನ್ನುವಂಥ ಮಾತು. ಈ ಕೋಟೆಯನ್ನು 16ನೇ ಶತಮಾನದಲ್ಲಿ ನಮ್ಮ ಅರವೀಡು ರಾಜವಂಶಸ್ಥರು ಕಟ್ಟಿಸಿದ್ರು ಅನ್ನೋದು ನಮಗೆ ದಾಖಲೆಗಳಿಂದ ತಿಳಿದು ಬರುತ್ತೆ. ವೇಲೂರು ಕೋಟೆ ಅನ್ನೋದು ಇನ್ನೊಂದು ವಿಚಾರಕ್ಕೆ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು. ಅದು ಯಾಕಂತಂದರೆ ನಾವೆಲ್ಲರೂ ಕೂಡ ಟೆಂತಲ್ಲಿದ್ದಾಗ ಇದನ್ನು ಓದಿದ್ದೀವೋ ಅದನ್ನು ಮರ್ತು ಬಿಟ್ಟಿದ್ದೀವಿ ಇವಾಗ. ವೇಲೂರಿನಲ್ಲಿ ನಡೆದಂಥ ಸಿಪಾಯಿ ದಂಗೆ, ಬ್ರಿಟಿಷರ ವಿರುದ್ಧ ನಡೆದಂಥ ಒಂದು ಸಿಪಾಯಿ ದಂಗೆ ಬಗ್ಗೆ ನಾವು ಓದಿರ್ತೀವಿ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ಮದ್ರಾಸ್ ರೆಜಿಮೆಂಟಲ್ಲಿರುವಂತಹ ಸಿಪಾಯಿಗಳು ಅಥವಾ ಸೈನಿಕರಿಗೆ ಅವರ ತೊಪ್ಪಿಯನ್ನು ಮತ್ತು ಅವರ ಡ್ರೆಸ್ಸನ್ನು ಚೇಂಜ್ ಮಾಡುವಂಥ ಒಂದು ಡ್ರೆಸ್ ಕೋಡನ್ನು ತರ್ತಾರೆ, ಹೊಸ ಸಮವಸ್ತ್ರ ತರ್ತಾರೆ. ಅದು ಅಲ್ಲಿಯ ರೆಜಿಮೆಂಟಲ್ಲಿದ್ದಂತಹ ಭಾರತೀಯರಿಗೆ ಅಥವಾ ರೆಜಿಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥವರು ಮದ್ರಾಸ್ ರೆಜಿಮೆಂಟ್ನಲ್ಲಿ ಅವರಿಗೆ ತುಂಬ ಕೋಪ ಬರುತ್ತೆ. ಅವರೆಲ್ಲರೂ ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿಬಿಟ್ಟು ಅವರು ಈ ಕೋಟೆಯ ಪಕ್ಕದಲ್ಲಿ ಅವರು ಸುತ್ತುವರೆದು ಬ್ರಿಟಿಷ್ ಸೈನಿಕರನ್ನು ಗುಂಡಿಕ್ಕಿ ಕೊಲ್ತಾರೆ. ಸುಮಾರು 100ಕ್ಕೂ ಅಧಿಕ ಸೈನಿಕರ ಮನೆಗಳನ್ನು ಸುಟ್ಟಾಕ್ತಾರೆ ಮತ್ತು ಅವರಿಗೆ ತುಂಬ ದೊಡ್ಡ ಮಟ್ಟಿನ ನಷ್ಟವನ್ನು ಉಂಟು ಮಾಡ್ತಾರೆ. ಅದರಿಂದ ಇಡೀ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಇಂಗ್ಲೆಂಡ್ನಲ್ಲಿ, ಅಲ್ಲಿವರೆಗೂ ಸುದ್ದಿ ಹೋಗುತ್ತೆ. ಆಮೇಲೆ ಮತ್ತೆ ಅಲ್ಲಿದ್ದಂಥವರನ್ನು ಓಡಿಸೋದಕ್ಕೆ ಮತ್ತೆ ಇನ್ನಷ್ಟು ಅವರಲ್ಲಿ ಕೂಡ ಪ್ರಯತ್ನಗಳಾಗುತ್ತವೆ. ಈ ರೀತಿಯಲ್ಲಿ ವೇಲೂರು ಸಿಪಾಯಿ ದಂಗೆ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಇತಿಹಾಸದಲ್ಲಿ ಹೆಸರನ್ನು ಪಡೆಯುತ್ತೆ.